ನಮಸ್ತೆ ವೀಕ್ಷಕರೇ, ಕಲಾಧ್ಯಾನಕ್ಕೆ ಸ್ವಾಗತ. ಪ್ರೊಫೆಸರ್ ಟಿ ಗಾಯತ್ರಮ್ನವರು ಅದ್ಭುತವಾದ ವಿಚಾರಗಳನ್ನ ಇವಾಗ ಮಂಡಿಸಲಿದ್ದಾರೆ. ಸ್ವಾಗತ. ಸಾಮಾಜಿಕವಾದಂತಹ ಒಂದು ನಿರ್ಮಿತಿಯನ್ನ ಸೂಚಿಸುತ್ತೆ. ಇದನ್ನ ಸಿಮೋನ್ ಡಿ ಬೋವಾ ಅವರು ರೂಪಿಸಲ್ಪಡುವಂತಹ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೊ ಈ ಒಂದು ಜೈವಿಕತೆಯ ಭಿನ್ನತೆಯ ಕಾರಣಕ್ಕಾಗಿ ಸ್ತ್ರೀ ಪುರುಷರು ಮಾಡಬಹುದಾದ ಮಾಡಬಾರದ ಕರ್ತವ್ಯಗಳಲ್ಲಿ ಭಿನ್ನತೆ ಇರಬೇಕು ಎಂದು ಹೇಳುತ್ತಾ ಅದರ ಜೊತೆಯಾಗಿ ಸ್ತ್ರೀ ಪುರುಷರ ಈ ಒಂದು ಜೈವಿಕ ತಾರತಮ್ಯವನ್ನು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡಬಹುದಾಗುತ್ತೆ. ಹೆಣ್ಣಿನ ದೇಹಕೇಂದ್ರಿತ ನೆಲೆಯಲ್ಲಿ ಅವಳ ಜವಾಬ್ದಾರಿಗಳು ಕರ್ತವ್ಯಗಳು ಅಂತ ಹೇಳಿ ಅವಳ ಮೇಲೆ ಜೈವಿಕ ಒಂದು ಪಾತ್ರಗಳನ್ನು ಹೇರಲ್ಪಡಲಾಗ್ತದೆ. ಗರ್ಭಧಾರಣೆ, ಶಿಶುವಿಗೆ ಜನನ ನೀಡುವುದು ಹಾಗೂ ಪಾಲನೆ ಪೋಷಣೆಯಂತಹ ಜವಾಬ್ದಾರಿಗಳು. ಸೊ ಈ ಪಾಲನೆ, ಪೋಷಣೆ ಮತ್ತು ಶಿಶುವಿಗೆ ಜನ್ಮ ನೀಡುವಂತಹ ಈ ಜವಾಬ್ದಾರಿಗಳು ಹೆಣ್ಣಿನ ಅಸ್ತಿತ್ವದ ಮೇಲೆ ಎಷ್ಟರ ಮಟ್ಟಿಗೆ ಅತಿಕ್ರಮಿಸಿದೆ ಅಂತ ಹೇಳಿದ್ರೆ, ಈ ಒಂದು ಕೌಟುಂಬಿಕ ಚೌಕಟ್ಟಿನ ಆಚೆಗೆ ಹೆಣ್ಣು ತನ್ನದೇ ಆದಂತಹ ಜಗತ್ತನ್ನು ಕಾಣಬಲ್ಲಳು ಅನ್ನುವಂತಹ ಯೋಚನೆಯನ್ನು ಕೂಡ ದೂರೀಕರಿಸಲಾಗಿದೆ ಮತ್ತು ನಗಣ್ಯಕ್ಕೆ ಒಳಗಾಗಿಸಲಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೋಬಹುದು ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದ ವಚನಕಾರರು ಹೆಣ್ಣಿನ ಮೇಲೆ ಆಗುವಂತಹ ಈ ರೀತಿಯ ಜೈವಿಕ ತಾರತಮ್ಯಗಳು, ಲಿಂಗ ತಾರತಮ್ಯಗಳು ಎನ್ನುವಂತಹ ವಿಚಾರಗಳನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಮಾಡುತ್ತೆ, ತರ್ಕಕ್ಕೆ ಒಳಪಡಿಸುವ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ತಗೊಳ್ಬಹುದಾಗುತ್ತೆ. ಯಾಕೆಂತ ಹೇಳಿದರೆ, ಹೆಣ್ಣಿಗೆ ಕೇವಲ ಜೈವಿಕ ಹೊಣೆಗಾರಿಕೆಗಳು ಮಾತ್ರ ಅಲ್ಲ, ಅವಳನ್ನು ದೇಹ ಕೇಂದ್ರಿತ ನೆಲೆಯಲ್ಲಿ ನೋಡುವಂತಹ ಚಿಂತನೆಗಳ ಆಚೆಗೆ ಅವಳನ್ನು ಅರಿವಿನ ಕೇಂದ್ರದ ನೆಲೆಯಲ್ಲಿ ಹೆಣ್ಣಾಗಿ ಮತ್ತು ಅವಳ ಬೌದ್ಧಿಕ ನೆಲೆಯಲ್ಲಿ ನೋಡಬೇಕು ಅನ್ನುವಂತಹ ಪರಿಕಲ್ಪನೆ ಮೊಟ್ಟ ಮೊದಲ ಬಾರಿಗೆ 12ನೇ ಶತಮಾನದ ವಚನ ಚಳುವಳಿಯಲ್ಲಿ ಹುಟ್ಟುಕೊಳ್ಳುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಯಾಕೆಂತ ಹೇಳಿದ್ರೆ, ಹೆಣ್ಣಿನ ಧ್ವನಿ ಅದುವರೆಗೂ ಎಲ್ಲಿಯೂ ಕೂಡ ಹೆಣ್ಣಿನ ಧ್ವನಿಗಳು ಬಂದಿರಲಿಲ್ಲ. ಹೆಣ್ಣನ್ನು ಒಂದು ರೀತಿಯಲ್ಲಿ ಹತ್ತಿಕ್ಕುವ ಅಥವಾ ಹೊತ್ತುವರಿ ಮಾಡುವಂತಹ ಕೆಲಸಗಳು ನಡೆದಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಅಂದರೆ ಹೆಣ್ಣನ್ನು ಹೀಗೆ ಹತ್ತಿಕ್ಕಲ್ಪಟ್ಟಂತಹ ಸಂದರ್ಭದಲ್ಲಿ ಉಟ್ಕೊಂಡಂತಹ ವಚನಕಾರರು ಹೆಣ್ಣಿನ ಧ್ವನಿಗೆ ಬೆಳಕಾಗುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ 12ನೇ ಶತಮಾನದ ವಚನ ಚಳುವಳಿ ಅನ್ನುವಂಥದ್ದು ಕೇವಲ ಸಾಮಾಜಿಕ ಧಾರ್ಮಿಕವಾದಂತಹ ಕ್ರಾಂತಿ ಮಾತ್ರ ಆಗಿರದೆ ಇದನ್ನ ಪ್ರೋಟೋ ಫೆಮಿನಿಸ್ಟಿಕ್ ಚಳುವಳಿ ಅಂತ ಕೂಡ ನಾವು ಗುರುತಿಸಬಹುದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ನೋಡಿ 18-19ನೇ ಶತಮಾನದಲ್ಲಿ ಪಾಶ್ಚಾತ್ಯರಲ್ಲಿ ಈ ಲಿಂಗತ್ವದ ಪರಿಕಲ್ಪನೆಯನ್ನು ಇಟ್ಕೊಂಡು ಸ್ತ್ರೀವಾದಿ ಚಿಂತನೆ ಹುಟ್ಕೊಳ್ಳುತ್ತೆ. ಆದರೆ ನಮ್ಮ ಭಾರತೀಯರಲ್ಲಿ 12ನೇ ಶತಮಾನದಲ್ಲಿಯೇ ಈ ಸ್ತ್ರೀ ಅಸ್ಮಿತೆಯ ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ನನ್ನ ಪ್ರಕಾರ ಆದ್ಯ ಸ್ತ್ರೀವಾದ ಅಂತ ಹೇಳಿ ನಾವು ಗುರುತಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. 21ನೇ ಶತಮಾನದಲ್ಲಿ ನಿಂತ್ಕೊಂಡು ನಾವು ಜೆಂಡರ್ ಈಕ್ವಾಲಿಟಿಯನ್ನು ಚರ್ಚೆ ಮಾಡ್ತಾ ಇದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ಹೆಣ್ತನದ ಶೋಧಗಳನ್ನು ಆತ್ಮಶೋಧನೆ ಮಾಡುವುದು ಕೂಡ ಇವತ್ತು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಇದ್ದಾಗ 12ನೇ ಶತಮಾನದ ವಚನಕಾರರು ಈ ಕೆಲಸವನ್ನು ಮಾಡ್ತಾರೆ. ಇದು ನಿಜಕ್ಕೂ ವಚನ ಚಳವಳಿಯ ಒಂದು ಶಕ್ತಿ ಅಂತಾನೆ ನಾವಿಲ್ಲಿ ಭಾವಿಸ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೋಡಿ ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ ಮೊನ್ನೆ ತಾನೇ. ಸೊ ಗಿವ್ ಟು ಗೈನ್ ಅನ್ನುವಂಥದ್ದು ಈ ವರ್ಷದ ಮೋಟೋ. ಗಿವ್ ಟು ಗೈನ್ ಅನ್ನುವಂತಹ ಮೋಟೋವನ್ನು ಇಟ್ಕೊಂಡು ನಾವು 21ನೇ ಶತಮಾನದಲ್ಲಿ ಮಾತಾಡ್ತಿದ್ವಿ. ಆದರೆ 12ನೇ ಶತಮಾನದಲ್ಲಿಯೇ ವಚನಕಾರರಿಗೆ ಈ ಮುಂಗಾಣಿಕೆ ಇತ್ತು. ಯಾಕೆಂತ ಹೇಳಿದ್ರೆ, ಹೆಣ್ಣಿಗೆ ಅವಕಾಶಗಳನ್ನು ಕೊಟ್ಟರೆ ಅವಳು ಏನನ್ನು ಬೇಕಾದರೂ ಅವಳು ಗೈನ್ ಮಾಡುವಂತಹ ಬಲ್ಲವಳು, ಅವುಗಳನ್ನು ಅವಳು ಸಾಧಿಸಬಲ್ಲವಳು ಅನ್ನುವಂಥದ್ದು ಅವ್ರಿಗೆ ಮುಂಗಾಣಿಕೆ ಇತ್ತು. ಸಮಾಜ ಸುಧಾರಣೆ ಆಗಬೇಕಂದ್ರೆ ಮಹಿಳೆಯರಿಗೆ ಅವಕಾಶಗಳು, ಆದ್ಯತೆಗಳು ಮತ್ತು ಅವಳ ಪ್ರತಿಭೆಗೆ ದಾರಿ ಮಾಡಿಕೊಡ್ಬೇಕು. ಆಗ ಮಾತ್ರ ಸಮಾಜ ಮುಂದುವರಿಯೋಕೆ ಸಾಧ್ಯ ಅಂತ ಭಾವಿಸಿದಂಥ ಸಂದರ್ಭದಲ್ಲಿ ಮಹಿಳಾ ಪ್ರಶ್ನೆಗಳನ್ನ, ಲಿಂಗ ತಾರತಮ್ಯವನ್ನು ಅವರು ಪ್ರಶ್ನಿಸುವ ಕೆಲಸಕ್ಕೆ ಆದಿಯನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೋಬಹುದು. ಈ ಸಂದರ್ಭದಲ್ಲಿ ನಾನು ಗಜೇಶ ಮಸಣಯ್ಯನ ಪುಣ್ಯ ಸ್ತ್ರೀಯ ಒಂದು ವಚನವನ್ನು ನಾನಿಲ್ಲಿ ನೆನಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ, ಗಜೇಶ ಮಸಣಯ್ಯನ ಪುಣ್ಯ ಸ್ತ್ರೀ ಹಲವು ಕಡೆಗೆ ಆಕೆಯ ಹೆಸರು ಕೂಡ ಉಲ್ಲೇಖ ಇಲ್ಲ. ಕೆಲವು ವಿದ್ವಾಂಸರು ಹೇಳ್ತಾರೆ ಬಹುಶಃ ಅವಳ ಹೆಸರು ಕೂಡ ಮಸಣಮ್ಮ ಇದ್ದಿರಬಹುದು ಅಂತ ಕೂಡ ಹೇಳ್ತಾರೆ. ಆದರೆ ಎಲ್ಲ ಕಡೆಯ ಉಲ್ಲೇಖಗಳು ಕೂಡ ಗಜೇಶ ಮಸಣಯ್ಯನ ಪುಣ್ಯ ಸ್ತ್ರೀ ಅಂತಲೇ ಇರೋದನ್ನು ನೋಡ್ಬೋದು. ಆಕೆ ಎತ್ತುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ನಾವೆಲ್ಲರೂ ಆಕೆಯನ್ನು ಒಬ್ಬ ಬಂಡುಗಾರ್ತಿ ಅಂತಲೇ ಹೇಳಲಿಕ್ಕೆ ಕೂಡ ಯಾವುದೇ ಹಿಂದು ಮುಂದೆ ನೋಡುವ ಅಗತ್ಯ ಇಲ್ಲ ಅನಿಸುತ್ತೆ. ಹೊನ್ನ ಬಿಟ್ಟು ಲಿಂಗವನ್ನು ಹಿಡಿಯಬೇಕೆಂಬರು ಹೊನ್ನಿಂಗು ಲಿಂಗಕ್ಕೆ ವಿರುದ್ಧವೇ, ಹೆಣ್ಣ ಬಿಟ್ಟು ಲಿಂಗವನ್ನು ಉಳಿಯಬೇಕೆಂಬರು ಹೆಣ್ಣಿಂಗು ಲಿಂಗಕ್ಕೂ ವಿರುದ್ಧವೇ.
ನಾವೆಲ್ಲ ಮಾತಾಡ್ತಿದ್ದೀವಿ. ಈಗ ಒಬ್ಬ ಹೆಣ್ಣು ಇಷ್ಟೆಲ್ಲ ವಿಚಾರಗಳಲ್ಲಿ ಮುಂದೆ ಬರ್ತಿದ್ದಾಳೆ ಅನ್ನುವಂಥ ನೆಲೆಯಲ್ಲಿ ಅವನು ಮಾತಾಡಲಿಕ್ಕೂ ಇರಬಹುದು. ಆ ಉಲ್ಲೇಖಗಳು ನಮ್ಗೆ ವಚನಗಳಲ್ಲಿ ಸಿಗಲ್ಲ. ಆದರೆ ಮಸಣಯ್ಯನ ಪುಣ್ಯ ಸ್ತ್ರೀಯ ವಚನವನ್ನು ನೋಡಿದಾಗ ಅವಳು ಪ್ರಶ್ನೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಿದ್ದಾಳೆ ಅಂದರೆ, ಯಾಕೆ ಹೆಣ್ಣಿಗೂ ಮತ್ತು ಲಿಂಗಕ್ಕೂ ವಿರುದ್ಧವೇ ಆಗಿ ಬರೋದಿಲ್ವಾ ಹೆಣ್ಣಿಗೂ ಲಿಂಗಕ್ಕೂ ಅನ್ನುವಂತಹ ತಾರ್ಕಿಕವಾದ ಪ್ರಶ್ನೆಯನ್ನು ಅವಳು ಎತ್ಕೊಳ್ಳೋದನ್ನು ನಾವು ನೋಡ್ತೇವೆ. ಹಾಗೆ ಲಕ್ಕಮ್ಮ ಕೂಡ ಹೇಳ್ತಾಳೆ, ಕೂಟಕ್ಕೆ ಸತಿಪತಿ ಎಂಬ ಭೇದವಲ್ಲದೆ ಅರಿವಿಂಗೆ ಬೇರುಂಟೆ. ನೋಡಿ, ಕೂಟಕ್ಕೆ ಮಾತ್ರ ಸತಿಪತಿ ಹೆಣ್ಣು ಗಂಡು ಅನ್ನುವಂಥ ಭೇದ, ಅರಿವಿನ ನೆಲೆಯಲ್ಲಿ ಎಲ್ಲರೂ ಸಮಾನರು, ಈ ಭೇದಗಳು ಅವಶ್ಯಕತೆ ಇಲ್ಲ ಅಂತೇಳಿ ಅವುಗಳನ್ನು ತಿರಸ್ಕರಿಸುವಂತಹ ಕೆಲಸವನ್ನು, ನಶ್ವರತೆ ಎನ್ನುವ ಮಾತುಗಳನ್ನು ಅವಳ ವಚನಗಳಲ್ಲಿ ನಾವು ನೋಡಬಹುದಾಗುತ್ತೆ. ಸೊ ಹೀಗೆ 12ನೇ ಶತಮಾನದ ವಚನ ಚಳವಳಿಯಲ್ಲಿ ಬರುವಂತಹ ಬಹುತೇಕ ವಚನಕಾರ್ತಿಯರ ವಚನಗಳಲ್ಲಿ ಪ್ರಶ್ನಾತ್ಮಕತೆಯನ್ನು ನಾವು ನೋಡ್ಬೋದಾಗುತ್ತೆ. ಯಾಕೆಂದರೆ ಅವರು ಸಮಾಜವನ್ನು ಮುಂದಿಟ್ಕೊಂಡಿದ್ದಾರೆ, ಜೊತೆಗೆ ಸಮಾಜದ ಒಳಗಡೆ ಇದ್ದಾರೆ, ಚಳುವಳಿಯ ಒಳಗಡೆ ಇದ್ದಾರೆ. ಹಾಗೆ ಒಳಗಡೆ ಇರುವ ಮೂಲಕ ಚಳುವಳಿಯನ್ನು ಮತ್ತು ಸಮಾಜವನ್ನು ಏಕನೆಲೆಯಲ್ಲಿ ಪ್ರಶ್ನಿಸುವಂತಹ ಕೆಲಸವನ್ನು ಅವರು ಹೋಗ್ತಾರೆ. ಸೊ ಹೀಗೆ ಬಂದಂತಹ ಎಲ್ಲ ವಚನಕಾರ್ತಿಯರ ಈ ಒಂದು ಪ್ರಶ್ನೆಗಳಿದೆಯಲ್ಲ, ಇವು ಅಲ್ಲಿ ಮುಂದೆ ಬರುವಂತಹ ವಚನಕಾರ್ತಿಯರಲ್ಲಿ ಒಂದು ರೀತಿಯ ಆತ್ಮಸ್ಥೈರ್ಯವನ್ನು ಉಂಟು ಮಾಡುವಂತಹ ಕೆಲಸವನ್ನೇ ಮಾಡ್ತವೆ ಅಂತ ನಾವು ಅಂದ್ಕೋಬಹುದಾಗುತ್ತೆ. ಅದೇ ರೀತಿಯಾಗಿ ಶರಣರ ಇನ್ನೊಂದು ಆಲೋಚನೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ಶರಣರೆಲ್ಲ ಒಂದೇ ಜಾತಿ ಅನ್ನುವಂಥದ್ದು. ಸೊ ಈ ಪರಿಕಲ್ಪನೆಯ ಆಧಾರವಾಗಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ವಚನಕಾರ್ತಿಯರು ವರ್ಗಭೇದವಿಲ್ಲದೆ ವರ್ಗ ವಯಸ್ಸು ಬೇರೆ ಬೇರೆ ವರ್ಗದ ಬೇರೆ ಬೇರೆ ವಯಸ್ಸಿನ ಬೇರೆ ಬೇರೆ ಕಾಯಕವನ್ನು ಮಾಡುವಂಥ ಎಲ್ಲ ವಚನಕಾರ್ತಿಯರು ಈ ಒಂದು ವಚನ ಚಳುವಳಿಯ ಮೂಲಕ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ಬರುವಂಥ ವಚನಕಾರ್ತಿಯರ ಮಾತುಗಳು ಭಕ್ತಿ ನೆಲೆಯಲ್ಲೇ ಬಂದರೂ ಕೂಡ ನಾವು ಅಂದ್ಕೋಬಹುದು ಅದನ್ನೇ ನಾವು ಒಂದು ರೀತಿ ಸಮಾನತೆ ಅಂತ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಬಂದಂಥ ಮಾತುಗಳು ಭಕ್ತಿ ನೆಲೆಯವು ಅಂತ. ಆದರೂ ಕೂಡ ಭಕ್ತಿ ನೆಲೆಯಲ್ಲೇ ಬಂದಿದ್ರೂ ಕೂಡ ವಾಯ್ಸ್ ಇಲ್ಲದೆ ಇರುವಂಥ ಸಮಯದಲ್ಲಿ ಬಂದಂಥ ಆ ಒಂದು ವಾಯ್ಸ್ ಇದೆಯಲ್ಲ, ಅದು ಭಕ್ತಿ ನೆಲೆಯಲ್ಲಿದ್ದರೂ ಕೂಡ ಮಹಿಳಾ ಅಸ್ತಿತ್ವಕ್ಕೆ ಬುನಾದಿಯನ್ನು ಹಾಕ್ಕೊಡುವಂತಹ ಕೆಲಸವನ್ನು ಮಾಡ್ತವೆ ಅಂತ ನಾವು ಗ್ರಹಿಸಬಹುದಾಗುತ್ತೆ. ಇದುವರೆಗೂ ದೊರಕಿರುವಂತಹ ಸುಮಾರು 33 ವಚನಕಾರ್ತಿಯರ ಹೆಸರುಗಳು ನಮ್ಗೆ ಲಭ್ಯ ಆಗುತ್ತೆ. ಇನ್ನೂ 2 ವಚನಕಾರ್ತಿಯರು ಇರಬಹುದು ಅನ್ನುವಂಥ ಯೋಚನೆಯಲ್ಲಿ 35 ವಚನಕಾರ್ತಿಯರ ಸುಮಾರು 1351 ವಚನಗಳು ಇದುವರೆಗೆ ಪ್ರಕಟ ಆಗಿದೆ. ಈ ಎಲ್ಲ ವಚನಗಳಲ್ಲಿ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ವರ್ಗದ, ಬೇರೆ ಬೇರೆ ವಯೋಮಾನದ, ಹೀಗೆ ಬೇರೆ ಬೇರೆ ಸ್ತರದ ಮಹಿಳೆಯರು ಅವರಿದ್ದಾಗಲೂ ಅವರೆಲ್ಲರನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಆದರೆ ಅಷ್ಟೆಲ್ಲ ಪ್ರತ್ಯೇಕವಾಗಿ ನಾನಿಲ್ಲಿ ವಿವರಿಸಲಿಕ್ಕೆ ಅಷ್ಟೊಂದು ಸಮಯ ಇಲ್ಲದೇ ಇರೋ ಕಾರಣಕ್ಕೆ ನಾನು ಇವರೆಲ್ಲರನ್ನು ಪರಿಗಣನೆಗೆ ತಗೊಂಡು ವಚನಕಾರ್ತಿಯರ ಒಂದು ಅವರ ವೈಯಕ್ತಿಕವಾದ ಸಾಧನೆಯ ಹಿನ್ನೆಲೆಯಲ್ಲಿ, ಅವರ ಒಂದು ವಚನಗಳ ಹಿನ್ನೆಲೆಯಲ್ಲಿ, ಅವರ ಅರಿವಿನ ಹಿನ್ನೆಲೆಯಲ್ಲಿ ನಾನು 3 ರೀತಿಯ ವಚನಕಾರ್ತಿಯರನ್ನು ನಾನು ಗುರುತಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತಹ ನೆಲೆಯಲ್ಲಿ ಬಾಳಿ ಬದುಕಿದಂತಹ ವಚನಕಾರ್ತಿಯರು ಒಂದು ನೆಲೆಯಲ್ಲಿ ನಾವು ಕಾಣೋದಾದರೆ, ಇದಕ್ಕೆ ಉದಾಹರಣೆಯಾಗಿ ದಾಸ, ದುಗ್ಗಳೆ, ಮೋಳಿಗೆ ಮಹಾದೇವಿ, ಮಾರಯ್ಯ, ಲಕ್ಕಮ್ಮ, ಮಾರಯ್ಯ, ಈ ಥರದ ಸಾಕಷ್ಟು ವಚನಕಾರ್ತಿಯರನ್ನು ನಾವು ಈ ನೆಲೆಯಲ್ಲಿ ಪರಿಗಣಿಸೋದಾದರೆ, ನೋಡಿ ಇಲ್ಲಿ ನಾವು ಸತಿಪತಿಗಳ ಒಂದಾದ ಭಕ್ತಿ ಅಂದ ಮಾತ್ರಕ್ಕೆ ಪುರುಷನನ್ನು ಹಿಂಬಾಲಿಸ್ಕೊಂಡು ಹೋದ ಮಹಿಳೆಯರು ಅಂತ ನಾವು ಇವರನ್ನು ಪರಿಗಣಿಸಬೇಕಾಗಿಲ್ಲ. ಇವರು ಪುರುಷನ ಅನುಸರಣೆಯರು ಅಂತ ನಾವಿಲ್ಲಿ ಹೇಳೋದ್ರ ಬದಲಿಗೆ ಇವರು ಸಹಯಾನದಲ್ಲಿದ್ದಂಥವರು ಅಂತ ನಾವಿಲ್ಲಿ ಗ್ರಹಿಸಬಹುದಾಗುತ್ತೆ. ನಾನು ಗುರುತಿಸ್ಕೊಳ್ಳೋದಾದರೆ ಅದು ಅಕ್ಕ ಮಹಾದೇವಿಯನ್ನು ಗುರುತಿಸ್ಕೊಳ್ತೇನೆ. ನೋಡಿ, ಲೋಕದ ಒತ್ತಡಗಳಿಗೆ ಮಣಿದು ಕೌಟುಂಬಿಕ ಚೌಕಟ್ಟಿಗೆ ಒಳಗಾದಂಥ ಅಕ್ಕ ಮಹಾದೇವಿ ಅದು ತನ್ನದಲ್ಲದ ಬದುಕು ಅಂತ ಅವಳಿಗೆ ಯಾವಾಗ ಅನಿಸುತ್ತೋ ಅದನ್ನು ತೊರೆದು ಆಚೆಗೆ ಬಂದಂಥ ಒಬ್ಬ ಪ್ರತಿಭಟನಾತ್ಮಕ ಹೆಣ್ಣಾಗಿ ನಾನು ಇನ್ನೊಂದು ನೆಲೆಯಲ್ಲಿ ಅಕ್ಕ ಮಹಾದೇವಿಯನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಕ್ಕ ಮಹಾದೇವಿಯ ವಚನಗಳಲ್ಲಿ ಬಹುತೇಕವಾಗಿ ನಾವು ಬಂಡಾಯ, ಸಂಘರ್ಷ ಮತ್ತು ವಿಮೋಚನೆಯ ನೆಲೆಗಳನ್ನು ನಾವು ಇವಳ ವಚನಗಳಲ್ಲಿ ಗುರುತಿಸೋದಾದರೆ, ಇನ್ನು 3ನೇ ಹಂತದ ವಚನಕಾರ್ತಿಯರು, ಸೊ 3ನೇ ಹಂತದ ವಚನಕಾರ್ತಿಯರನ್ನು ನಾನು ಇವರನ್ನು ಬಂಡುಕೋರರು, ಇವರು ಸಮಾಜದಲ್ಲಿ ಇರುವಂತಹ ಅಸಹಾಯಕತೆಯನ್ನು ಮತ್ತು ನೋವನ್ನು ದಿಟ್ಟವಾಗಿ ಪ್ರತಿಭಟಿಸಿದಂಥ ಎಲ್ಲ ವಚನಕಾರ್ತಿಯರು ಮಾಡ್ತಾರೆ. ಆದರೆ ಇವರು ಪರಿಪೂರ್ಣ ಸ್ವಾತಂತ್ರ್ಯದ ನೆಲೆಯಲ್ಲಿ ನಿಂತಹ ವಚನಕಾರ್ತಿಯರಾಗಿರೋದ್ರಿಂದ ಇವರು ಎಲ್ಲವನ್ನ ಯಾವುದೇ ಹಿಂದು ಮುಂದಿಲ್ಲದೆ ಪ್ರಶ್ನಿಸುವಂಥ ವಚನಕಾರ್ತಿಯರ ನೆಲೆಯಲ್ಲಿ ನಾನು ಇವರನ್ನು ನೋಡ್ತಾ ಹೋಗ್ತೀನಿ. ಇವರನ್ನು ನಾನು ಒಂದು ರೀತಿಯಲ್ಲಿ ಉಗ್ರ ಸ್ತ್ರೀವಾದಿಗಳು ಅಂತಲೂ ನಾನು
ಕರೆಯುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದು ಅವರನ್ನು ನಾನು ಯಾವ ನೆಲೆಯಲ್ಲಿ ಗ್ರಹಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಅವಿವಾಹಿತರಾಗಿ ಸಮಾಜದಲ್ಲಿ ಮತ್ತು ಕೌಟುಂಬಿಕ ಚೌಕಟ್ಟು ಅನ್ನೋದು ಎಷ್ಟು ಅನಿವಾರ್ಯ ಅಂತ ಭಾವಿಸಿದಂಥ ಒಂದು ಸಮಾಜದಲ್ಲಿ ಅವಳು ಅವಿವಾಹಿತರಾಗಿ ಉಳ್ಕೊಂಡು ಸಮಾಜ ಮತ್ತು ಆಧ್ಯಾತ್ಮಿಕತೆಯ ಜೊತೆಗೆ ತನ್ನ ಅಸ್ತಿತ್ವದ ಶೋಧನೆಗೆ ಒಳಗಾದಂಥವರು. ಇದಕ್ಕೆ ಮುಖ್ಯವಾಗಿ ನಾವು ಸತ್ಯಕ ಮತ್ತು ಗೊಗ್ಗವೆಯರನ್ನು ನಾವಿಲ್ಲಿ ಗುರುತಿಸ್ಬೋದಾಗುತ್ತೆ. ಸೊ ಹೀಗೆ ಈ ರೀತಿಯ ಮೂರೂ ವರ್ಗದ ವಚನಕಾರ್ತಿಯರ ವಚನಗಳನ್ನು, ಅವರ ಆಲೋಚನೆಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಇವರ ವಚನಗಳಲ್ಲಿ ಉಂಟಾಗುವಂತಹ ಸ್ತ್ರೀತ್ವ ಅಥವಾ ಲಿಂಗ ಪ್ರಶ್ನೆಗಳನ್ನು ನಾನು ಅಧ್ಯಯನದ ದೃಷ್ಟಿಯಿಂದ ಮತ್ತು ಸಮಯದ ಮಿತಿಯಿಂದ 4 ರೀತಿಯಲ್ಲಿ ವಿಭಾಗಿಸುವಂತಹ ತಾತ್ವಿಕ ವಿಂಗಡಣೆಯ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. ಸೊ ಮೊದಲನೇದಾಗಿ ದೇಹ ಮತ್ತು ಆತ್ಮದ ಪ್ರಶ್ನೆ, ದೇಹ ಕೇಂದ್ರಿತ ಒಂದು ನೆಲೆಯನ್ನು ವಿರೋಧಿಸುವಂಥದ್ದು, ನಿರಾಕರಿಸುವಂತಹ ನೆಲೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಗುರುತಿಸ್ಕೊಳ್ಬಹುದಾಗುತ್ತೆ. ಸೊ ಬಹುತೇಕ ಎಲ್ಲ ಶರಣೆಯರು ಲಿಂಗತ್ವವನ್ನು ಪ್ರಶ್ನಿಸುವ ಜೊತೆಗೆ ಅವರು ದೇಹ ಕೇಂದ್ರಿತ ನೆಲೆಯನ್ನು ವಿರೋಧಿಸುವಂಥವರು ಕೂಡ ಆಗಿರ್ತಾರೆ. ಹೆಣ್ಣನ್ನು ಎಲ್ಲಿಯೂ ಕೂಡ ದೇಹ ಕೇಂದ್ರಿತ ನೆಲೆಯಲ್ಲಿ ನೋಡುವ ಚಿಂತನೆಗಳು ಇರಬಾರ್ದು ಅನ್ನುವಂಥ ಆಶಯದ ಜೊತೆಗೆ ಹಾಗೆ ಇರುವಂಥ ಚಿಂತನೆಯನ್ನು ಅವರು ಮುಲಾಜಿಲ್ಲದೆ, ಹಂಗಿಲ್ಲದೆ ಪ್ರಶ್ನಿಸುವಂತಹ ನೆಲೆಯನ್ನು ನಾವಿಲ್ಲಿ ನೋಡಬಹುದಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಒಂದು ವಚನವನ್ನು ಹೆಣ್ಣನ್ನು ಹೇಗೆ ದೇಹ ಕೇಂದ್ರಿತ ನೆಲೆಯ ಚಿಂತನೆಯನ್ನು ವಿರೋಧಿಸ್ತಾರೆ ಅನ್ನೋದಕ್ಕೆ ನಾವೆಲ್ಲರೂ ಪ್ರಿಹೆಂಬಲನ್ನು ಹಾಗೆ ನಾವು ಯಾವಾಗಲೂ ಕೂಡ ಜೇಡ್ರ ದಾಸಿಮಯ್ಯನ ವಚನವನ್ನೇ ಉದಾಹರಣೆಯಾಗಿ ತಗೋತಾ ಇರ್ತೀವಿ ಅಲ್ವಾ. ಜೇಡ್ರ ದಾಸಿಮಯ್ಯನನ್ನೇ ಉದಾಹರಣೆಯಾಗಿ ತಗೊಳ್ತಾ ಜೇಡ್ರ ದಾಸಿಮಯ್ಯ ಹೇಳ್ತಾನೆ, ಮೊಳೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಅನ್ನುವಂತಹ ಮಾತನ್ನು ನಾವು ಯಾವಾಗಲೂ ಉಲ್ಲೇಖಿಸ್ತಾ ಇರ್ತೀವಿ. ಆದರೆ ಈ ಒಂದು ವಚನ ಪ್ರಿಹೆಂಬಲ್ ಅಂತ ನಾವು ಭಾವಿಸುವ ಜೊತೆಗೆ ಇದು ಕೇವಲ ಒಂದು ಎಂತಹ ಒಂದು ಕೆಲಸವನ್ನು ಮಾಡ್ತಿದೆ ಅಂತ ಹೇಳಿದರೆ, ಹೆಣ್ಣು ಗಂಡಿನ ದೇಹ ರಚನೆಯ ಗುರುತುಗಳನ್ನು ಹೇಳುತ್ತಾ ಅದರ ಜೊತೆಗೆ ಇದು ಕೇವಲ ತಾತ್ವಿಕವಾದಂಥ ಒಂದು ಸತ್ವವನ್ನು ಮಾತ್ರ ಸಮಾಜದ ಮುಂದೆ ಇಡ್ತಾ ಇದೆ. ತಾತ್ವಿಕವಾಗಿ ಈ ರೀತಿಯಾದ ಭಿನ್ನತೆಗಳಿದೆ ಅನ್ನೋದನ್ನು ಮಾತ್ರ ಮುಂದಿಡ್ತಾ ಇದೆ. ಇದರಲ್ಲಿ ನಾವು ತೀರಾ ಆದಂತಹ ಒಂದು ಪ್ರೋಗ್ರೆಸಿವ್ ನೆಲೆಯನ್ನು ಇರೋದರಲ್ಲಿ ಪ್ರೋಗ್ರೆಸಿವ್ ಅನ್ಕೋಬಹುದೇ ಹೊರತಾಗಿ ಅದಕ್ಕಿಂತ ಮೀರಿದಂತಹ ನೆಲೆ ಅಂತ ನಾವು ಇದನ್ನೇನು ಅಷ್ಟಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಾತನ್ನು ಜೇಡ್ರ ದಾಸಿಮಯ್ಯ ಹೇಳಿದಾನೆ ಅಂತ ಹೇಳೋದಾದರೆ ಇದು ಆ ಕಾಲದಲ್ಲಿ ವಿಶೇಷ ಅಂತಲೂ ಅನ್ನಿಸ್ಕೊಳ್ಳಲ್ಲ. ಯಾಕೆಂದರೆ ಒಬ್ಬ ಪುರುಷ ಪ್ರಧಾನ ಸಮಾಜದಲ್ಲಿ ನಿಂತ್ಕೊಂಡಂತಹ ಜೇಡ್ರ ದಾಸಿಮಯ್ಯನಿಗೆ ಇದು ಅಷ್ಟೊಂದು ಕಷ್ಟದ ವಿಷಯ ಅಲ್ಲ ಹೀಗೆ ಹೇಳೋದು. ಸ್ವಲ್ಪ ಮಟ್ಟಿಗೆ ಅವನು ಉದಾರಿಯಾಗಿ ಈ ಮಾತನ್ನು ಹೇಳಿರ್ಬೋದು ಅಂತ ಅನ್ಕೋಬಹುದು. ಆದರೆ ಸತ್ಯಕ ಮತ್ತು ಗೊಗ್ಗವೆಯರು ಸ್ತ್ರೀಯಾಗಿ ಒಂದು ಪುರುಷನಿಷ್ಠ ಸಮಾಜದಲ್ಲಿ ನಿಂತ್ಕೊಂಡು ಈ ಒಂದು ದೇಹ ಕೇಂದ್ರಿತ ನೆಲೆಯನ್ನು ಅವರು ನಿರಾಕರಿಸುವಂತಹ ನೆಲೆ ಇದೆಯಲ್ಲ, ನಿಜಕ್ಕೂ ಇದು ನಮಗೆ ಅವಳು ಕೇವಲ ದೇಹದ ಒಂದು ಅಂಗಾಂಗಗಳನ್ನು ಮುಂದಿಟ್ಕೊಂಡು ಮಾತ್ರ ಹೇಳ್ತಾ ಇಲ್ಲ, ಜೈವಿಕ ಪ್ರಜ್ಞೆಯನ್ನು ಮಾತ್ರ ಮುಂದಿಟ್ಕೊಂಡು ಹೇಳ್ತಾ ಇಲ್ಲ, ಸಾಮಾಜಿಕವಾದ ನಿರ್ಮಿತಿ ಸಂಸ್ಕೃತಿಯಿಂದ ಹೇರಲ್ಪಟ್ಟಂಥ ವಿಚಾರಗಳನ್ನು ಕೂಡ ಅವಳು ಈ ಒಂದು ವಚನದ ಮೂಲಕ ಪ್ರಶ್ನಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾಳೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅನ್ನುವಂಥ ಒಂದು ವಚನಕ್ಕೆ ಪೂರಕವಾಗಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು ಅನ್ನುವಂಥ ಮಾತನ್ನು ಗೊಗ್ಗವ್ವ ಹೇಳಿದ್ರೆ, ಇದಕ್ಕೂ ಮುಂದುವರೆದು ಸತ್ಯಕ್ಕ ಹೇಳ್ತಾಳೆ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಕಟಾರೆ ಇದ್ದಡೆ ಗಂಡೆಂಬರು. ನೋಡಿ, ಇಲ್ಲಿರುವಂತಹ ಎರಡೂ ಅಂಶಗಳು ಜೇಡ್ರ ದಾಸಿಮಯ್ಯನಿಗೆ ಕೇವಲ ಅಲ್ಲಿನ ಜೈವಿಕವಾದ ಚಹರೆಗಳು ಮಾತ್ರ ಕಾಣಿಸ್ತಾ ಹೋಗುತ್ತೆ. ಆದರೆ ಸತ್ಯಕ್ಕ ಮತ್ತು ಗೊಗ್ಗವೆಯರಿಗೆ ಈ ಚಹರೆಯ ಜೊತೆಗೆ ಇನ್ನೂ ಏನೋ ಕಾಣಿಸ್ತಾ ಇದೆ. ನಾವು ಅದನ್ನು ಕೂಡ ಗುರುತಿಸ್ಬೇಕು ಅನ್ನೋದು ನನ್ನ ಆಶಯ. ಯಾಕೆಂತ ಹೇಳಿದ್ರೆ ಸಹಜವಾಗಿ ಅಲ್ಲಿನ ಒಂದು ಮೀಸೆ ಕಾಸೆ ಅನ್ನುವಂಥದ್ದು, ಮೀಸೆ ಪುರುಷತ್ವ ಅಂತಂದು ಹೇಗೆ ಗುರುತಿಸ್ತಾರೋ ಕಾಸೆ ಅನ್ನೋದು ಕೂಡ ಅಷ್ಟೇ. ಅವಾಗಿನ ಸಂಪ್ರದಾಯ ಅಥವಾ ಅವಾಗಿನ ಒಂದು ಪಿತೃಪ್ರಧಾನ ವ್ಯವಸ್ಥೆ, ಗಂಡಿನ ವೇಷ ಅಥವಾ ಗಂಡಿನ ಹುಡುಪು ಅನ್ನುವಂಥದ್ದನ್ನು ಇಲ್ಲಿ ಅವಳು ಹೇಳ್ಕೊಳ್ಳುವಂತಹ ಮಾತನ್ನು, ಅಂದರೆ ಮೀಸೆ ಮತ್ತು ಅವನು ಹಾಕೊಂಡಿರುವಂಥ ಕಚ್ಚೆ, ಕಾಸೆ ಅಂದರೆ ನಾವಿಲ್ಲಿ ಕಚ್ಚೆ ಅಂತ ಅರ್ಥ ಮಾಡ್ಕೋಬಹುದು, ಇವುಗಳ ಆಧಾರದಲ್ಲಿ ಅವನನ್ನು ಗಂಡ ಅಂತಿದ್ದೀರಾ ಅನ್ನುವ